ಶುಭಾಶಯ ದೇವಿ ಪೋರೆ ಶಾರದೆ ಶುಭಾಶಯ ಮಹಿಳೆಯರಿಗೆ ಯಾವ ಸ್ಥಾನ ಇದೆ ಅಂದ್ರೆ ಭಾರತ ದೇಶದಲ್ಲೇನೆ ಇದೆ, ಇಡೀ ವಿಶ್ವದಲ್ಲೇ ಇದೆ ಮಹಿಳೆಗೆ ಮೊದಲನೇ ಸ್ಥಾನ. ಅದರಲ್ಲಿ ಸಹ ಆನೇಕಲ್ಲಿನಲ್ಲಿ ಇರ್ತಕ್ಕಂಥ ನಮ್ಮ ಪ್ರತಿಮೆ ಏನು ತಾರಾ ಮೇಡಮ್ನವರು, ನಾನು 3 ಸರಿ ಮನೆಗೆ ಹೋದಾಗ ಹೇಳಿದ್ರು, ನಮ್ಮ ಆನೇಕಲ್ ತಾಲೂಕು ಏನಾದ್ರೂ ಒಳ್ಳೆ ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಗೋಪಾಲ್ ಮಾಸ್ಟರ್ ಅಂತ ಹೇಳ್ತಾ ಇದ್ರು. ಮೇಡಮ್ ಮಾಡಿ ಮೇಡಮ್, ನಿಮ್ಮ ಹಸ್ತದಿಂದ ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ವಿ. ಅವ್ರು ಹೇಳ್ತಾ ಇದ್ರು, ಖಂಡಿತ ನಾನು ನಮ್ಮ ಹುಟ್ಟಿದ ಊರಿಗೆ ನಾನು ಏನಾದ್ರೂ ಒಂದು ದೊಡ್ಡ ಮರ ಬೆಳೆದಾಗೆ ಬೆಳಿಬೇಕು ಅಂತ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರು. ಇವಾಗೂ ಜ್ಞಾಪಕ ಬರ್ತಾ ಇದೆ. ಆದ್ರೂ ಸಹ ಅವರು ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ. ಏನಂತಂದ್ರೆ, ನನ್ನ ಹುಟ್ಟೂರು, ನನ್ನ ಜನ್ಮ ನೀಡಿದ ಊರು, ಮತ್ತೆ ನನ್ನ ತಾಲೂಕು, ನನ್ನ ಊರು, ನನ್ನ ತಂದೆ ತಾಯಿ ಊರು, ಅದಕ್ಕೋಸ್ಕರ ನಾನು ಆ ಊರಲ್ಲಿ ಮಾಡ್ಬೇಕಂತ ಆ ಮಾತಾಯಿ ಆಸ್ಪತ್ರೆಯೊಂದಿಗೆ ಇರಲಿ ಅಂತ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಶ್ರೀಮತಿ ತಾರಾ ಅನುರಾಧ ಮೇಡಮ್ ಅವರ ಅಭಿನಂದನಾ ಪತ್ರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀಮತಿ ಡಾಕ್ಟರ್ ತಾರಾ ಅನುರಾಧ ಅವರು ಚಿತ್ರರಂಗದಲ್ಲಿ 1986ರಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ಇವರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಚಿಕ್ಕ ಹೊಸಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ಶ್ರೀಯುತ ಎಂ ತ್ಯಾಗರಾಜರವರು ಜನರಲ್ ಮ್ಯಾನೇಜರ್ ಆಗಿ ಆಗ್ರೋ ಇಂಡಸ್ಟ್ರೀಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದವರು. ತಾಯಿ ಶ್ರೀಮತಿ ಪುಷ್ಪಾರವರು ಬಾಲಕಲಾವಿದೆಯಾಗಿ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಮತಿ ತಾರಾರವರು ಮಹಿಳಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘ ಆಯೋಜಿಸಿದೆ. ಅವರು ಎಲ್ಲರೂ, ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೂರು ಚಿಕ್ಕ ಹೊಸಳ್ಳಿ, ಅದು ನಿಜ. ಆದರೆ ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಿನಲ್ಲಿ. ನಮ್ಮ ಅಪ್ಪ ಹುಟ್ಟಿದ್ದು ಚಿಕ್ಕ ಹೊಸಳ್ಳಿಯಲ್ಲಿ. ನಮ್ಮ ತಾತನವರು ಪಟೇಲ್ ಮುನ್ಸಮಯ್ಯ ಅಂತ ಹೇಳಿ. ನಾವು ಸರ್ಕಾರಿ ಶಾಲೆಗೆ ನಮ್ಮ ಕುಟುಂಬ 1.5 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟಿದೆ. ಈಗಾಗಲೇ ಅಲ್ಲಿ ಸರ್ಕಾರಿ ಶಾಲೆ ನಡೆದು ಬಹಳ ವರ್ಷದಿಂದ ನಡೀತಾ ಇದೆ. ಹಾಗೆಯೇ ನಮ್ಮೂರಿಗೆ ಆನೇಕಲ್ಲಿಂದ ನಮ್ಮೂರಿಗೆ ಹೋಗುವ ದಾರಿಯಲ್ಲಿ 1.5 ಎಕರೆ ಜಮೀನು ನಮ್ಮ ದೊಡ್ಡಪ್ಪನವರ ಮಗ ಲಕ್ಷ್ಮೀನಾರಾಯಣರವರ 1.5 ಎಕರೆ ಭೂಮಿಯನ್ನು ಸಾಯಿಬಾಬಾ ಟೆಂಪಲ್ಗೆ ಕೊಟ್ಟು ಅಲ್ಲಿ ದಿನನಿತ್ಯ ಪ್ರಸಾದ ವಿಯೋಗ ಆಗ್ತಿದೆ. ಅದೆಲ್ಲ ನೀವು ಯಾರಿಗಾದ್ರೂ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ಥರದ ಒಂದು ಕುಟುಂಬದಲ್ಲಿ ಬಂದಿರೋದ್ರಿಂದ ಬಹುಶಃ ನನಗೆ ಆ ಭಗವಂತ ಒಂದು ಒಳ್ಳೆಯ ಆಶೀರ್ವಾದ ಮಾಡಿ ಇವತ್ತು ವೇದಿಕೆ ಮೇಲೆ ಕುಳ್ಳಿರಿಸಿದ್ದಾನೆ ಅಂತ ನಾನು ಭಾವಿಸ್ತೇನೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಖ್ಯ ಕಾರಣ ಅಂದರೆ
ನಮ್ಮೂರಿಗೆ ನನಗೆ ಬರೋಕ್ಕೆ ಏನು ಅನಿಸುತ್ತಪ್ಪ, ಭಾಳ ಸಂತೋಷ ಅನಿಸುತ್ತೆ. ಅದರಲ್ಲಿ ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಎಲ್ಲರೂ ಬೇರೆಯವರೆಲ್ಲರೂ ಮೆಚ್ಕೋಬೋದು, ನಮ್ಮೂರವರು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಜನ ಎಲ್ಲ ಏನನ್ನು ಅಂತಾರೆ, ವಿಮರ್ಶೆ ಮಾಡ್ತಿರ್ತಾರೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಿತ್ತು, ಆ ಕೆಲಸ ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂಥವ್ರು ಮೆಚ್ಕೊಂಡು ಮಾತಾಡುವಾಗ ನನಗೆ ಆಗೋ ಸಂತೋಷ ಅಷ್ಟಿಷ್ಟಲ್ಲ, ತುಂಬ ಸಂತೋಷ ಅನ್ನಿಸ್ತು. ಇದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ನೋಡ್ರಿ, ಕೆಲವೊಂದಷ್ಟು ಅಂದರೆ ಸರ್ಕಾರಿ ನೌಕರರು ಎಲ್ಲ ಇದರಲ್ಲಿ ಆನೇಕಲ್ಲಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಿತ್ತು ಅಂತಂದರೆ, ಇಲ್ಲಿನ ಎಲ್ಲ ಇಲಾಖೆಯ ಮಹಿಳೆಯರನ್ನು ಗುರುತಿಸಿ ಅವರು ಮಾಡುವ ಒಳ್ಳೆಯ ಕೆಲಸಕ್ಕೆ ಅವ್ರಿಗೆ ಬೆನ್ನು ತಟ್ತಾ ಒಂದು ಪ್ರಶಸ್ತಿಗಳನ್ನ ಕೊಡ್ತಾ, ಹಾಗೆ ಎಲ್ಲರನ್ನೂ ಸೇರಿಸಿ ಊಟ ಮಾಡೋದಾಗಲಿ ಮತ್ತು ಅವ್ರಿಗೊಂದು ಉಡುಗೊರೆ ಕೊಡೋದಾಗಲಿ, ಈ ನಿಟ್ಟಿನಲ್ಲಿ ಒಂದು ರೀತಿ ಎಲ್ಲರಿಗೂ ಹುರಿದುಂಬಿಸೋದಿದೆಯಲ್ಲ, ಅದರಲ್ಲಿ ತುಂಬ ಸಂತೋಷ ಅನ್ನಿಸ್ತು. ಈಗ ಈ ಸಂಘದವರಿಗೆ ನಾನು ನಿಜವಾಗ್ಲೂ ಅಭಿನಂದಿಸ್ತೀನಿ. ಆಮೇಲೆ ಮಾಧ್ಯಮದವರು ನೀವು ಯಾವಾಗಲೂ ಯಾವುದೇ ಒಳ್ಳೆಯ ಕೆಲಸ ಏನೇ ಆದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಇಮಿಡಿಯೇಟಾಗಿ ವರದಿ ಮಾಡ್ತೀರಿ, ಹೇಳ್ತೀರಿ ಹೀಗೆ ಆಗ್ತಿದೆ ಅಂಥೇಳಿ. ಈಗೇನು ಆನೇಕಲ್ಲು ಬೆಂಗಳೂರಿಗೆ ಏನು ಹೆಚ್ಚು ದೂರ ಇಲ್ಲ. ಮೊದಲೆಲ್ಲ ನಾವೆಲ್ಲ ಸಣ್ಣವರಿದ್ದಾಗ ಬರಬೇಕಾದ್ರೆ ಊರು ಬಸ್ಗಳಲ್ಲೇ ಬರಬೇಕಿತ್ತು, KSRTC ಬಸ್ಸಲ್ಲಿ ಬರಬೇಕಿತ್ತು. ಈಗ BTS ಬಸ್ ಕೂಡ ಇಲ್ಲಿ ಬಂದಿದೆ, ನಮ್ಮ ಹಳ್ಳಿಗೂ ಕೂಡ ಓಡಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ನಾವು ಬೆಂಗಳೂರಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಈಗ ಹಳ್ಳಿ ಅನ್ನೋದಕ್ಕಿಂತ ನಮ್ಮೂರು ಅನ್ನೋದು ಒಂಥರ ಈಗ ಸರಿ ಅನಿಸುತ್ತೆ. ಅದರಲ್ಲೂ ರಾಗಿಯ ನಾಡು ಅಂತ ಹೆಸರು ಬಂದಿರೋದು ನಮ್ಮ ಆನೇಕಲ್ಗೆ, ಅದು ಅರ್ಥಪೂರ್ಣವಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಈ ಭಾಗದಲ್ಲಿ ರಾಗಿ ತಿನ್ನೋಷ್ಟು ಬಹುಶಃ ಬೇರೆ ಬೇರೆ ಭಾಗದಲ್ಲಿ ಅಕ್ಕಿ, ಗೋಧಿ, ಜೋಳ ಈ ಥರದ್ದೆಲ್ಲ ಇರುತ್ತೆ. ಈ ಭಾಗದಲ್ಲಿ ರಾಗಿ ಬೆಳೆಯೋರು ಹೆಚ್ಚು, ತಿನ್ನೋರು ಹೆಚ್ಚು, ಬಳಸೋದು ಹೆಚ್ಚು. ಅಂತಹ ಒಳ್ಳೆಯ ಆರೋಗ್ಯಕರವಾದ ಧಾನ್ಯವನ್ನು ಉತ್ಪಾದನೆ ಮಾಡುವಂಥ ಭೂಮಿ ಇದು. ತುಂಬ ಸಂತೋಷ ಅನಿಸುತ್ತೆ. ಏನು ಎಷ್ಟು ಮಾತಾಡ್ತಾನೆ ಇರ್ಬೋದು ಆನೇಕಲ್ ಹತ್ರ ಮಾತಾಡಬೇಕು ಅಂತ. ಶಿಕ್ಷಕಿಯರು ಜಾಸ್ತಿ ಇದ್ರು, ಅವ್ರ ಬಗ್ಗೆ ಹೇಳ್ತಾ ಇದ್ರು. ನನಗೆ ನಿಜವಾಗ್ಲೂ ನಾನು ತುಂಬ ಭಾಳ ಸಣ್ಣ ವಯಸ್ಸಲ್ಲಿ ಸಿನಿಮಾಕ್ಕೆ ಬಂದೆ. ಬಟ್ ನನಗೆ ತುಂಬ ಆಸೆ ಇದ್ದಿದ್ದು ನಾನು ಶಿಕ್ಷಕಿ ಆಗಬೇಕು ಅಂತ. ಏಕೆಂದರೆ ನಮ್ಮ ತಂದೆಯವರು ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಅಲ್ಲೇ RV ಕಾಲೇಜಲ್ಲಿ ಶಿಕ್ಷಕರಾಗಿ ನೇಮಕ ಆಗ್ತಾರೆ. ನನ್ನ ಯಜಮಾನ್ರ ಅಪ್ಪ ಶಿಕ್ಷಕರಾಗಿ ಸೇವೆ ಮಾಡಿದವರು. ಈ ಥರ ಶಿಕ್ಷಕದ ವೃತ್ತಿಯ ಬಗ್ಗೆ ನನಗೆ ಅತ್ಯಂತ ಒಂದು ಗೌರವ ಇತ್ತು. ಯಾಕೆಂದರೆ ಶಿಕ್ಷಕರು ನೋಡಿದಾಗೆಲ್ಲ ನಾನು ಅಂದ್ಕೊಳ್ತೀನಿ ನಾನು ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನಾನೇನು ಆಗಬೇಕು ಅನ್ನೋದಕ್ಕೆ ಮುಂಚೆನೇ ಸಿನಿಮಾ ಆ್ಯಕ್ಟ್ರ್ ಆಗೋಗಿರೋದ್ರಿಂದ ಆ ಶಿಕ್ಷಕಿ ಪಾತ್ರ ಸಿಕ್ಕಿದಾಗೆಲ್ಲ ನಾನು ಭಾಳ ಸಂತೋಷದಿಂದ ಮಾಡಿದ್ದೀನಿ ಆ ಪಾತ್ರ. ಇವತ್ತಿನ ಕಾರ್ಯಕ್ರಮ ಇವತ್ತು ವಿಶೇಷ ಕಾರ್ಯಕ್ರಮ ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಗುರುಭವನದಲ್ಲಿ ಆಚರಣೆ ಮಾಡಿದ್ದಾರೆ. ಮಹಿಳೆಯರಿಗೆ ಏನು ಸಿಗಬೇಕಂತ ಮೊದಲನೇ ಸ್ಥಾನವನ್ನು ಇವತ್ತು ನಮ್ಮ ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿತ್ತು. ಇದರ ಮುಂದಾಳತ್ವವನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಒಳ್ಳೆಯ ಪ್ರತಿಭೆಯನ್ನು ನಮ್ಮ ಆನೇಕಲ್ ತಾಲೂಕಿನ ಒಬ್ಬ ಕಿರುತೆರೆಯ ನಟಿಯನ್ನು ಕರೆಸಿ ಪ್ರಶಸ್ತಿಯನ್ನು ಗಳಿಸಿರ್ತಕ್ಕಂಥ ನಟಿಯನ್ನು ನಮ್ಮ ಎಲ್ರಿಗೂ ಸಹ ಮಹಿಳೆ ಏನು ತೋರ್ಪಡಿಸ್ಕೊಂಡಿದ್ದಾರೆ, ಒಳ್ಳೆ ಪದವಿಗೆ ಭಾಜನರಾಗಿದ್ದಾರೆ ಅಂಥ ಮಹಿಳೆಯನ್ನು ಕರೆಸಿ ನಮ್ಮ ಎಲ್ಲ ಮಹಿಳೆಯರಿಗೂ ಸಹ ಪರಿಚಯ ಮಾಡಿಸಿದ್ದಾರೆ. ಜೊತೆಗೆ ಅವರು ಪಡೆದಿರ್ತಕ್ಕಂಥ ಪ್ರಶಸ್ತಿಗಳು ಅದೇ ರೀತಿ ಮಹಿಳೆ ಇನ್ನು ಮುಂದೆ ಬರ್ತಕ್ಕಂಥವರು ಹಿಂದೆ ಇರ್ತಕ್ಕಂಥವರೆಲ್ಲ ಪಡ್ಕೊಳ್ಳಿ ಅಂತ ಭಾಳ ಉತ್ತಮವಾಗಿ ಹೇಳಿದ್ದಾರೆ. ಜೊತೆಗೆ ಎಲ್ಲ ಇಲಾಖೆಗಳಲ್ಲೂ ಗುರುತಿಸಿ ಅವರನ್ನು ಸನ್ಮಾನಿಸಿದ್ದಾರೆ ಮಹಿಳೆಯರನ್ನು. ಅದು ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆ. ಯಾಕಂದರೆ ಅವರು 4 ಗೋಡೆ ಮಧ್ಯದಲ್ಲೇ ಇರ್ತಾರೆ ಕಚೇರಿಗಳಲ್ಲಿ. ಅವರನ್ನು ಯಾರೂ ಸಹ ನೋಡಿರೋದಿಲ್ಲ. ಬರೀ ಪೇಪರು, ಪೆನ್ನು, ಟೇಬಲ್ ಇಷ್ಟರಲ್ಲೇ ಇರುತ್ತೆ. ಸಾಹೇಬರು ಬಂದರೂ ಅವ್ರಿಗೆ ಭಯಪಡೋ, ಇನ್ನೊಬ್ರು ಯಾರೋ ಮೇಲಧಿಕಾರಿ ಬಂದರೂ ಸಹ ಭಯಪಡೋ, ಇಂಥ ಹಂತದಲ್ಲೇ ಇರುತ್ತೆ. ಆದರೂ ಸಹ ಇವತ್ತು ಮಹಿಳಾ ದಿನಾಚರಣೆ, ಸರ್ಕಾರಿ ನೌಕರರ ಮಹಿಳಾ ದಿನಾಚರಣೆಯಲ್ಲಿ ಭಾಳ ಉತ್ತಮವಾಗಿ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದ್ದಾರೆ ಸರ್ಕಾರಿ ನೌಕರರ ಆನೇಕಲ್ ತಾಲೂಕು. ಅವರಿಗೆ ನಿಜವಾಗ್ಲೂ ಸಹ ನಮ್ಮ ಆನೇಕಲ್ಲು ಮಹಿಳೆಯರ ಒಂದು ಸಂಘ ಸಂಸ್ಥೆಗಳ ವತಿಯಿಂದ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಉತ್ತಮವಾಗಿರ್ತಕ್ಕಂಥ ತಾರಾ ಮೇಡಮ್ಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು, ಅಕ್ಕ ಮಹಾದೇವಿ ಪ್ರಶಸ್ತಿ, ಇತರೆ ಪ್ರಶಸ್ತಿಗಳು ಎಲ್ಲ ಅಂಥ ಪ್ರಶಸ್ತಿಗಳು ನಮ್ಮ ಶಿಕ್ಷಕರಿಗೆ ಮತ್ತು ಇಲಾಖೆ ಎಲ್ಲ ಇನ್ನು ಅನೇಕ 27 ಇಲಾಖೆಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಸಿಕ್ಕಲಿ ಅಂತ ಮುಂದಿನ ವರ್ಷದಲ್ಲಿ ಅದ್ಧೂರಿಯಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ ಮಹಿಳಾ ದಿನಾಚರಣೆಯನ್ನು ಒಟ್ಟಿಗೆ ಮಾಡಲಿ ಅಂತ ಹೇಳ್ತಾ ನಾನು ಅವ್ರಿಗೆಲ್ರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ತಮ್ಮ ಎಲ್ಲರಿಗೂ ವೀಕ್ಷಿಸುತ್ತಿರುವಂತಹ ಎಲ್ಲ ಮಹಿಳೆಯರಿಗೂ ಪ್ರಥಮವಾಗಿ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ದಿನ ಮಹಿಳಾ ದಿನಾಚರಣೆ, ನೌಕರರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಖಂಡಿತವಾಗ್ಲೂ
ಊರೆಲ್ಲ ಸುತ್ತಿ ಅಥವಾ ಪ್ರಪಂಚ ಎಲ್ಲ ಸುತ್ತಿ ನಮ್ಮೂರಿಗೆ ಬಂದರೆ ನಮಗೆ ಮೇಲು, ನಮ್ಮೂರೇ ನಮಗೆ ಮೇಲು ಅನ್ನುವಂಥದ್ದನ್ನು ನೀವೆಲ್ಲ ಕೇಳೇ ಇರ್ತೀರ. ಇವನ್ ತಾರಾ ಮೇಡಮ್ ಕೂಡ ಅದೇ ಅಂದರು, ಎಲ್ಲೆಲ್ಲಿಂದ ಪ್ರಶಸ್ತಿ ಬಂದ್ರೂ ಕೂಡ ನಮ್ಮ ಊರಿನವರು ಗುರುತಿಸಿ, ನಮ್ಮ ಸಂಘದವರು ಗುರುತಿಸಿ ನಮಗೆ ಪ್ರಶಸ್ತಿ ಕೊಟ್ಟಿದ್ದು ನಿಜವಾಗ್ಲೂ ಅದು ಒಂಥರ ತುಂಬಾ ಹೆಮ್ಮೆ, ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಪಡುವಂತಹ ವಿಚಾರ. ಜೊತೆಗೆ ಈ ಒಂದು ಪ್ರಶಸ್ತಿಯನ್ನು ನಾವು ಒಂದು ಮೆಟ್ಟಿಲಾಗಿ, ಸಾಧನೆಯ ಮೆಟ್ಟಿಲಾಗಿ ತಗೊಂಡು ಮುಂದೇನೂ ಕೂಡ ಇಂಥದ್ದೇ ಇನ್ನೂ ಹೆಚ್ಚಿನ ಕರ್ತವ್ಯವನ್ನು, ಇದು ಹೆಚ್ಚಿನ ಗೌರವಯುತವಾಗಿ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ನಮಗೆ ಇದೊಂದು ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಂಘದವರು ಎಲ್ಲ ಇಲಾಖೆಯ ಮಹಿಳೆಯರನ್ನು ಗುರುತಿಸಿ ಕರೆದು ಇವತ್ತು ನಮಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ನಾವು ಆನೇಕಲ್ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಬಹುಶಃ ಮಹಿಳೆಯರಿಗೆ ಅನುಕಂಪಕ್ಕಿಂತ ಅವಕಾಶ ಕೊಡಬೇಕು ಎಂಬ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಎಲ್ಲ ಮಹಿಳೆಯರನ್ನು ಅವಕಾಶ ಕೊಟ್ಟು ಅವರನ್ನು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ನೀಡಬೇಕು ಅನ್ನೋ ಉದ್ದೇಶ, ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ತಾಲೂಕಿನ 28 ಇಲಾಖೆಯ ಎಲ್ಲ ಸರ್ಕಾರಿ ನೌಕರರಲ್ಲಿ ನಾವು ಈ ಒಂದು ಸಮಾರಂಭಕ್ಕೆ ಆಹ್ವಾನ ನೀಡಿದ್ದೇವೆ. ಅದರಲ್ಲಿ ಮಹಿಳಾ ಸದಸ್ಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ತಾಲೂಕಿನ ಎಲ್ಲ ಇಲಾಖೆಗಳಲ್ಲಿ ಗುರುತು ಮಾಡಿದಂಥ ಸುಮಾರು 16 ಜನ ಮಹಿಳಾ ನೌಕರರಿಗೆ ಇವತ್ತಿನಿಂದ ಸನ್ಮಾನವನ್ನು ಮಾಡಿದ್ದೇವೆ. ಈ ಸನ್ಮಾನವನ್ನು ನಾವು ಅವರನ್ನು ಗೌರವಿಸುವ ಉದ್ದೇಶದಿಂದ ಮಾಡಿ ಅವರ ಕೆಲಸವನ್ನು ಇನ್ನಷ್ಟು ಸಮಾಜಮುಖಿಯಾಗಿ ಜನಸಾಮಾನ್ಯರ ಕೆಲಸಗಳನ್ನು ಸಾಧ್ಯವಾದಷ್ಟು ಬೇಗ ಯಾವುದೇ ವಿಳಂಬವಿಲ್ಲದೆ ದಕ್ಷತೆಯಿಂದ ಮಾಡಿಕೊಡಬೇಕು ಅನ್ನೋ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಒಂದು ಸನ್ಮಾನವನ್ನು ಮಾಡಿದ್ದೇವೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಾಲೂಕಿನ ಸಮಸ್ತ ಮಹಿಳೆಯರಿಗೆ ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆನೇಕಲ್ ತಾಲೂಕು ಘಟಕ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಅದರ ಪ್ರಯುಕ್ತ ಹಿರಿಯ ನಟಿಯರಾಗಿರ್ತಕ್ಕಂಥ ಶ್ರೀಮತಿ ತಾರಾ ಅನುರಾಧಾರವ್ರಿಗೆ ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಏನು ಬಂದಿತ್ತು, ಆ ಉದ್ದೇಶಕ್ಕೋಸ್ಕರ ಅವ್ರನ್ನ ಇವತ್ತು ಇದೇ ಆ ತಾಲೂಕಿನವರವರು, ಸೊ ಅವ್ರಿಗೆ ಕರೆದು ಸನ್ಮಾನಿಸುವ ಮುಖಾಂತರ, ಹಾಗೆ ಆನೇಕಲ್ ತಾಲೂಕಿನ ವಿವಿಧ ಇಲಾಖೆಯ ಎಲ್ಲ ಸಾಧನೆ ಮಾಡಿರ್ತಕ್ಕಂಥ ಮಹಿಳಾ ನೌಕರರನ್ನು ಗುರುತಿಸಿ ಅವರಿಗೆ ಒಂದು ಗೌರವ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲರೂ ಬಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಹಾಗೆ ತಾರಾ ಮೇಡಮ್ ಅವರು ಬಂದು ತಮ್ಮ ಒಂದು ಸ್ಫೂರ್ತಿದಾಯಕ ನುಡಿಗಳನ್ನು ಹೇಳುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೆ ಈ ಮಹಿಳಾ ದಿನಾಚರಣೆ ದಿನಗಳ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘದಿಂದ ಈ ದಿನ ಮಹಿಳಾ ದಿನಾಚರಣೆ ಆಚರಿಸಲಾಗಿದೆ. ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆನೇಕಲ್ ತಾಲೂಕಿನವರೇ ಆದಂತಹ ಖ್ಯಾತ ನಟಿ ತಾರಾ ಮೇಡಮ್ ಅವರನ್ನು ಕರೆಸಿ ನಾವು ಅವರಿಗೆ ಡಾಕ್ಟರೇಟ್ ಬಂದ ಹಿನ್ನೆಲೆಯಲ್ಲಿ ಸನ್ಮಾನ ಮಾಡಲಾಗಿದೆ. ಎಲ್ಲ ಇಲಾಖೆಗಳ ಸಹಕಾರದಿಂದ ಅತ್ಯಂತ ಉತ್ತಮವಾಗಿ ಸೇವೆ ಸಲ್ಲಿಸಿದಂಥ ಮಹಿಳಾ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗಿದೆ. ಇದು ಒಂದು ಉತ್ತಮ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಸರ್ಕಾರಿ ನೌಕರ ಸಂಘದಿಂದ ಮತ್ತಷ್ಟು ಆಚರಣೆ ಮಾಡಿ ಜನರಿಗೆ ಮತ್ತು ವಿಶೇಷವಾಗಿ ನೌಕರರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದು ನಮ್ಮ ಆಶಯವಾಗಿದೆ.